ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ನಾನು ಇವತ್ತಿನ ಬ್ಲಾಗ್ಸ್ ನೋಡೋಣ. ವರಮಹಾಲಕ್ಷ್ಮಿ ಹಬ್ಬದ್ದು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮೀ ದೇವಿ ಎಲ್ಲರಿಗೂ ಆಯುಸ್ಸು, ಆರೋಗ್ಯ, ಶಕ್ತಿ, ಬುದ್ಧಿ ಕೊಟ್ಟು ಕಾಪಾಡಲಿ. ಹಾಗೆ ಒಳ್ಳೆ ಧನ ಸಂಪತ್ತು ಕೊಟ್ಟು ಕಾಪಾಡಲಿ. ಓಕೆನಾ? ಫಸ್ಟ್ ಟೈಮ್ ನಾನು ಬ್ಲಾಗ್ಸ್ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಕೊಡಿ, ಒಂದು ಆಲ್ ಬಟನ್ ಅಂತಿರುತ್ತೆ, ಸೆಲೆಕ್ಟ್ ಮಾಡಿ. ನಾನು ಮಾಡೋ ವೀಡಿಯೋಗಳೆಲ್ಲ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಬನ್ನಿ, ನಂದು ಇವತ್ತಿನ ವೀಡಿಯೋ ತೋರಿಸ್ತೀನಿ. ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ. ಸಿಂಪಲಾಗಿ ಮಾಡಿದ್ದೀನಿ. ನಾನೇನು ಕಳಸ ಪೂಜೆಲ್ಲ, ಮನೆಯಲ್ಲೇ ಒಂದು ಕಳಸ ಆಲ್ರೆಡಿ ನಾವು ಇಟ್ಟಿದ್ದೀವಿ. ಆ ಕಳಸಕ್ಕೇ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ನಾನು ಸಿಂಪಲಾಗಿ ಪೂಜೆ ಮುಗಿಸಿದ್ದೀನಿ ಇವತ್ತೊಂದು. ನಾನು ನೋಡಿ, ಹಣ್ಣುಗಳಿಟ್ಟಿದ್ದೀನಿ, ಕಾಯಿ ಹೊಡೆದು ಬಾಳೆಹಣ್ಣಿಟ್ಟು ಪೂಜೆ ಮಾಡಿದ್ದೀನಿ. ಲಕ್ಷ್ಮೀ ದೇವಿಗೆ ಬಾಳೆ, ಜಾಕೆಟ್ ಪೀಸು, ಅರಿಶಿನ, ಕುಂಕುಮ, ಪಿಚಾಲೆ ಇವೆಲ್ಲ ಮಡಗಿದ್ದೀನಿ. ಮತ್ತು ಸಿಂಪಲಾಗಿ ಕಳಸಕ್ಕೆ ಗೆಜ್ಜೆ ವಸ್ತ್ರ ಮತ್ತು ನನ್ನ ಹತ್ರ ಇರೋ ಚಿಕ್ಕದಾಗಿರೋ ಸರಗಳು ಮತ್ತು ಒಲೆ ಇದೆಲ್ಲ ಇಟ್ಟಿದ್ದೀನಿ. ಏನೋ ನಮ್ಮ ಕೈಲಾದ ಬಡವ್ರ ಮನೆಯ ಹಬ್ಬದ ವಿಶೇಷ ನಿಮ್ಗೇನು ಅನ್ನಿಸ್ತು ಅಂತೇಳಿ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕಿ. ಬಡವ್ರ ಮನೆ ವಿಡಿಯೋ ಏನು ನೋಡೋದಪ್ಪ ಅಂತೇಳಿ ನೋಡದೆ ಬಿಟ್ಬಿಡಬೇಡಿ, ಫುಲ್ ವಿಡಿಯೋ ನೋಡಿ. ಬಡವ್ರ ಮನೆಯದನ್ನ ನೋಡೋದ್ರಿಂದ ಏನು ಲಾಭ ಅಂತ ತಿಳ್ಕೊಬೇಡಿ. ಎಲ್ಲ ದೊಡ್ಡವರೆಲ್ಲ ಏನೇನೋ ಇಟ್ಟಿರ್ತಾರೆ, ಬೇಕಾದಂಗೆ ದುಡ್ಡು, ಬೇಕಾದಂಗೆ ಒಡವೆ, ಬೇಕಾದಂಗೆ ಹಣ್ಣು ಹಂಪ್ಲ, ತಿಂಡಿ ತೀರ್ಥ ಎಲ್ಲ ಇಟ್ಟಿರ್ತಾರೆ. ಅವ್ರುಗಳು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ಹಂಗೆ ಅಂದ್ಬಿಟ್ಟು ನಮ್ಗಳನ್ನ ತಿರುಗಿ ನೋಡದೇ ಇರಬೇಡಿ. ನೋಡಿ, ನಮ್ಮ ಥರ ಬಡವ್ರ ಮನೆಗಳ್ದು ಚಿಕ್ಕದಾಗಿದ್ರೂ ಚೊಕ್ಕವಾಗಿ ಮಾಡಿರ್ತೀವಿ. ಹಾಗೆ ನನ್ನ ವಿಡಿಯೋಸ್ ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೂ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ನನ್ನ ಮಗಳ ಮನೇಲೂ ಒಂದು ಸ್ವಲ್ಪ ಪೂಜೆ ಮಾಡಿದ್ದಾಳೆ ಈ ಸತಿ. ಫಸ್ಟ್ ಟೈಮ್ ಕಳಸ ಪೂಜಿಸ್ತಾ ಇದ್ದೀನಿ ನಾನು, ಅಮ್ಮ ನೋಡಿ ಅಂತ ಕಳಿಸಿದ್ದಾಳೆ ವಿಡಿಯೋ. ಅದನ್ನೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಅವಳು ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಫೋಟೋ ಕಳಿಸಿದ್ದಾಳೆ. ವಿಡಿಯೋನೇ ಕಳಿಸಿದ್ಲು. ಆ ವಿಡಿಯೋ ನನಗೇನೋ ಸಮಾಧಾನ ಅನ್ನಿಸ್ತಿಲ್ಲ, ಅದಕ್ಕೆ ಫೋಟೋ ಮಾತ್ರ ಹಾಕಿದ್ದೀನಿ. ನೋಡಿ, ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಕೂರಿಸಿದ್ದಾಳೆ. ತುಂಬ ಖುಷಿ ಆಯಿತು, ಸಂತೋಷ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಹಾಕಿ ತಿಳಿಸಿ. ನಾನು ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರು ಎಲ್ಲ ವ್ಯೂವರ್ಸ್ಗೂ, ಎಲ್ಲ ನನ್ನ ಗೆಳತಿಯರು, ಅಣ್ಣ, ಅಕ್ಕ, ತಂಗಿಯರು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.